ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವೈದ್ಯ ಪಲ್ಲವಿ KS ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೇನೆ. ಇವತ್ತು ನಾನು ಅದಿದಂತ ಅಥವಾ ವರ್ಧನದ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೇನೆ. ಹಂಗಂದ್ರೆ ಏನು ಅಂತ ಕೇಳಿದ್ರೆ, ನಿಮಗೆ ಇದು ಸುಪ್ರಾನ್ಯೂಮರರಿ ಟೀತ್ಸ್ ಅಂತ ಹೇಳ್ಬಹುದಾಗಿರುತ್ತೆ. ಸುಪ್ರಾನ್ಯೂಮರರಿ ಟೀತ್ಸ್ ಅಂತಂದ್ರೆ ನಮಗೆ ಏನು ಡೆಂಚರ್ಸ್ ಇದೆ ಅಂದ್ರೆ ಸಣ್ಣ ಮಕ್ಕಳಲ್ಲಿ ಹಾಲು ಉಣ್ಣುವ ಮಕ್ಕಳು ಮಿಲ್ಕ್ ಟೀತ್ ಇರೋದ್ರಲ್ಲಿ 20 ಹಲ್ಲುಗಳ ಒಂದು ಸೆಟ್ ಇರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗೆ ದೊಡ್ಡವರಲ್ಲಿ 32 ಹಲ್ಲಿನ ಸೆಟ್ ಇರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಈ ಒಂದು ನಂಬರ್ಗಿಂತ ಹೆಚ್ಚಿನ ನಂಬರಲ್ಲಿ ನಮಗೆ ಏನಾದರೂ ಹಲ್ಲುಗಳು ಇತ್ತು ಅಂತಂದ್ರೆ ಅದಕ್ಕೆ ಸುಪ್ರಾನ್ಯೂಮರರಿ ಟೀತ್ ಅಂತ ಹೇಳ್ತೀವಿ. ಸೊ ಇದು ಯಾವ ಯಾವ ಬಗೆಯಲ್ಲಿ ಇರುತ್ತೆ ಅಂತ ಕೇಳಿದ್ರೆ ನಮಗೆ 4 ವಿಧದಲ್ಲಿ ಇದು ಇರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಾದ್ರೆ ಯಾವುದೆಲ್ಲ ಈ 4 ವಿಧ ಅಂತಂದ್ರೆ, ಮಧ್ಯದ 2 ಹಲ್ಲಿನ ನಡುವೆಯಲ್ಲಿ ಒಂದು ಬರುವಂಥದ್ದಕ್ಕೆ ಒಂದು ಬಗೆಯದು ಅಂತ ಹೆಸರು ಮೀಸಿಯೋಡೆನ್ಸ್ ಅಂತ ಹೇಳ್ಬೋದಾಗಿರುತ್ತೆ. 2 ಹಲ್ಲುಗಳ ಮಧ್ಯದಲ್ಲಿ ಮೇಲ್ಗಡೆ ಬರುವಂಥದ್ದು ಎಕ್ಸ್ಟ್ರಾ ಹಲ್ಲಿಗೆ ಮೀಸಿಯೋಡೆನ್ಸ್ ಅಂತ ಹೇಳುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗೆ ಎರಡನೇದು ಅಂತಂದ್ರೆ ನಮ್ಮ ಕೋರೆ ಹಲ್ಲಿನ ಮೇಲ್ಗಡೆ ಇನ್ನೊಂದು ಬರುವಂಥದ್ದು, ಬಹಳ ಜನಕ್ಕೆ ಇದು ಇರುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅದಕ್ಕೆ ಪ್ಯಾರಾಮೋಲಾರ್ಸ್ ಅಂತ ಹೇಳ್ಬೋದಾಗಿರುತ್ತೆ. ಹಾಗೆ ಡಿಸ್ಟೋಮೋಲಾರ್ಸ್ ಅಂದ್ರೆ ಅದರ ಹಿಂದ್ಗಡೆಯಲ್ಲಿ ನಮಗೆ ಬರುವಂಥದ್ದು, ಈ ಕೆನ್ನೆಯ ಹಿಂದ್ಗಡೆಯಲ್ಲಿ ಎಕ್ಸ್ಟ್ರಾ ಇರುವಂಥದ್ದಕ್ಕೆ ನಾವು ಡಿಸ್ಟೋಮೋಲಾರ್ಸ್ ಅಂತ ಹೇಳಲಿಕ್ಕೆ ಬಯಸಬಹುದಾಗಿರುತ್ತೆ. ಹಾಗೆ ಸಪ್ಲಿಮೆಂಟಲ್ ಅಂತಂದ್ರೆ ಬಾಯಲ್ಲಿ ಎಲ್ಲಿ ಬೇಕಾದರೂ ಇದು ಬರೋದಕ್ಕೆ ಸಪ್ಲಿಮೆಂಟಲ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮಲ್ಲಿ 4 ವಿಧದಲ್ಲಿ ಈ ಒಂದು ಯಾವ ಯಾವ ಜಾಗದಲ್ಲಿ ಇದು ಎಕ್ಸ್ಟ್ರಾ ಹಲ್ ಬರಬಹುದು ಅನ್ನೋದ್ರ ಬಗ್ಗೆ 4 ವಿಧದಲ್ಲಿ ಇದನ್ನ ವಿಂಗಡಿಸಲಾಗಿರುತ್ತೆ. ಸೊ ಇದಕ್ಕೆ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ, ಇದು ನಮ್ಗೆ ಒಂದು ಪ್ಯಾಥಾಲಜಿ ಅಂತಂದ್ರೆ ನಾರ್ಮಲ್ಗಿಂತ ಇದು ಬೇರೆ ಅಬ್ನಾರ್ಮಲ್ ಇದೆ ಅಂತ ಆಯ್ತಲ್ವಾ. ಸೊ ಇದಕ್ಕೆ ನಮ್ಮಲ್ಲಿ ಏನೆಲ್ಲ ಅದಕ್ಕೆ ಸಿಂಪ್ಟಮ್ಸ್ ಇರುತ್ತೆ, ಏನೆಲ್ಲ ತೊಂದರೆಗಳು ಉಂಟಾಗತ್ತೆ ಅಂತ ನಾವು ಕೇಳುವಂಥದ್ದಾದ್ರೆ, ಮೊದಲನೇದಾಗಿ ಕ್ರೌಡಿಂಗ್ ಅಂತಂದ್ರೆ ಬಾಯಲ್ಲಿ ಬೇರೆ ಯಾವುದಕ್ಕೂ ಜಾಗ ಇಲ್ಲ, ಬರೀ ಹಲ್ಗಳೇ ತುಂಬಿಕೊಂಡಿದೆ ಅನ್ನೋದು ಒಂದು ಇದಾಗತ್ತೆ. ಅದಾದ ಮೇಲೆ ನಿಮಗೆ ಗ್ಯಾಪಿಂಗ್ ಅಂತಂದ್ರೆ ನಿಮಗೆ ಮಧ್ಯದಲ್ಲಿ ಬರುವಂಥದ್ದು ಅಂದ್ರೆ ಈ ಹಲ್ಲಿಗೂ ಮಧ್ಯದಲ್ಲಿ ಗ್ಯಾಪ್ ಇದ್ದು ಅಲ್ಲಿ ನಿಮಗೆ ತಿಂದಿರೋ ಆಹಾರಗಳೆಲ್ಲ ಸೇರ್ಕೊಂಡು ಅದು ನಿಮಗೆ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುವಂಥದ್ದು, ಬೇರೆ ಬೇರೆ ತರದ ತೊಂದರೆಗಳು ಶುರುವಾಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗೆ ಡಿಲೇಡ್ ಇರಪ್ಷನ್ಸ್ ಅಂತ ಹೇಳ್ಬೋದು. ಅಂತಂದ್ರೆ ನಿಮಗೆ ಗೊತ್ತಿರ್ಬೋದು, ಇವಾಗ ಹಲ್ಲು ಬಿದ್ದ ಮೇಲೆ ಅದಕ್ಕೆ ಒಂದು ಟೈಮ್ ಇರುತ್ತೆ, ಈ ಟೈಮಲ್ಲೇ ನಮಗೆ ಮುಂದಿನ ಹಲ್ಲು ಬರುತ್ತೆ, ಕೋರೆ ಹಲ್ಲು ಬರುತ್ತೆ, ದವಡೆ ಹಲ್ಲು ಬರುತ್ತೆ ಅಂತ. ಇದು ಯಾವಾಗ ಬೇಕಾದ್ರೂ ಮೇಲ್ಗಡೆಯಿಂದ ಕೆಳಗಡೆಯಿಂದ ಎಲ್ಲಿಂದ ಬೇಕಾದ್ರೂ ಬರುವಂತಹ ಎಕ್ಸ್ಟ್ರಾ ಹಲ್ಗಳಿಗೆ ನಾವು ಟೈಮ್ ಹೇಳಲಿಕ್ಕೆ ಆಗೋದಿಲ್ಲ, ನಿಗದಿಪಡಿಸ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಯಾವಾಗ ಬೇಕಾದ್ರೆ ಆವಾಗ ಬರುವಂಥದ್ದನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಅದು ತುಂಬಾ ಪೇನ್ಫುಲ್ ಆಗಿರುತ್ತೆ. ಕೆಲವು ಸತಿ ಸಿಸ್ಟ್ಗಳಾಗುವಂಥದ್ದು ಅಂತಂದ್ರೆ ಅಲ್ಲಿ ನಿಮಗೆ ಗಾಯಗಳು ಉಂಟಾಗುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ, ಕುರ ಥರ ಆಗುವಂಥದ್ದನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕುರ ಆಗಿರುವಂಥದ್ದು ಕಂಡೀಷನ್ ಅಲ್ಲಿ ಇದು ವೆರಿ ಪೇನ್ಫುಲ್ ಅಂತಾನೆ ಹೇಳ್ಬೋದಾಗಿರುತ್ತೆ. ಸೊ ಇದು ಪೇನ್ಫುಲ್ ವಸಡು ಇರೋದ್ರಿಂದ ಇದಕ್ಕೆ ವಸಡಿನ ತೊಂದರೆಯಲ್ಲಿ ನಾವು ಸೇರಿಸ್ಕೊಂಡಿರುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇಲ್ದಿದ್ರೆ ಅದಿದಂಥ ವರ್ಧನನನ್ನು ನಾವು ಟೀತಿಂಗ್ ಪ್ರಾಬ್ಲಮ್ ಅಂತಂದ್ರೆ ಹಲ್ಲಿನ ತೊಂದರೆಗಳಲ್ಲಿ ಸೇರಿಸಬೇಕಾಗಿತ್ತು. ಆದರೆ ಅದು ಬರೋದು ಡಿಲೇ ಆಗುವಂಥದ್ದು, ವಸಡಿಗೆ ತೊಂದರೆ ಆಗುವಂಥದ್ದು, ಅಲ್ಲಿ ಕುರಗಳ ಆಗೋದ್ರಿಂದ ನಾವು ಇದನ್ನ ವಸಡಿನ ತೊಂದರೆಗೆ ನಾವು ಇದನ್ನ ಸೇರಿಸ್ಲಿಕ್ಕೆ ಬಯಸೋದನ್ನ ನೋಡ್ಬೋದಾಗಿರುತ್ತೆ. ಆಯುರ್ವೇದದಲ್ಲಿ ಇದಕ್ಕೆ ಏನು ಕಾಸ್ ಅಂದ್ರೆ ಇದಕ್ಕೆ ಯಾಕೆ ಇದು ಈ ತರ ಆಗತ್ತೆ ಅಂತಂದ್ರೆ, ನಮ್ಮಲ್ಲಿ ಅಸ್ಥಿ ಧಾತು ಯಾವಾಗ ಹೆಚ್ಚಾಗಿ ಉತ್ಪತ್ತಿ ಆಗತ್ತೆ ಆಗ ಅದಿದಂತ ಬರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಏನ್ ಚಿಕಿತ್ಸೆ ಏನಪ್ಪಾ ಅಂತ ಕೇಳಿದ್ರೆ, ಯಾವ ಸೈನ್ಸಿಗೆ ಹೋದ್ರೂ ಕೂಡ ಇದಕ್ಕೆ ಚಿಕಿತ್ಸೆ ಒಂದೇ. ನಿಮಗೆ ಇದು ತೊಂದರೆ ಕೊಡ್ತಾ ಇದೆ ಅಂತ ಅಂದ್ರೆ ಖಂಡಿತವಾಗಿ ಅದನ್ನ ತೆಗ್ಸೋದೊಂದೇ ಇದಕ್ಕೆ ಚಿಕಿತ್ಸೆ ಆಗಿರುತ್ತೆ. ಮತ್ತೆ ಅಲೈನ್ಮೆಂಟ್ ತೆಗ್ಸಿದ್ಮೇಲೆ ಅಲ್ಲಿ ಗ್ಯಾಪ್ ಜಾಸ್ತಿ ಆದಾಗ ಅದನ್ನ ಅಲೈನ್ಮೆಂಟ್ ಮಾಡುವಂಥದ್ದು ಕೂಡ ಇದಕ್ಕೆ ಒಂದು ಚಿಕಿತ್ಸೆ ಆಗಿರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಾದ್ರೆ ಆಯುರ್ವೇದದಲ್ಲಿ ಹಲ್ಲು ಕೀಳುವಂಥದ್ದು ಕೂಡ ಒಂದು ಚಿಕಿತ್ಸೆ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿ ಇದೆ. ಯಾಕೆಂದ್ರೆ ಶತಮಾನಗಳಿಂದ ನಮ್ಮಲ್ಲಿ ಮನುಷ್ಯರಿದ್ದರಿಗೆ ಹಲ್ಲಿದ್ದೇ ಇದೆ. ಹಲ್ಲಿದ್ದಾಗ ಹಲ್ಲಿನ ತೊಂದರೆಗಳು ಇದೆ, ಹಲ್ಲಿನ ತೊಂದರೆಗಳಿದ್ದಾಗ ಅದಕ್ಕೆ ಚಿಕಿತ್ಸೆಗಳು ಕೂಡ ಇರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಾದ್ರೆ ಈ ಹಲ್ಲನ್ನ ಕೀಳಬೇಕು ಅಂತಂದ್ರೆ ಆಯುರ್ವೇದದಲ್ಲಿ ಏನೆಲ್ಲ ಮಾಡ್ತಾರೆ ಇದಕ್ಕೆ ಅಂತ ಅಂದ್ರೆ, ನಾವು ಅಪಮಾರ್ಗ ಕ್ಷಾರ ತುಂಬಾ ಪೊಟೆಂಟ್ ಆಗಿರುವಂತಹ ಆಲ್ಕಲೈನ್ ಅನ್ನು ನಾವು ಆ ಒಂದು ಹಲ್ಲಿಗೆ ರ್ಯಾಪ್ ಮಾಡಿ ಸುತ್ತಿ ಇಡ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ರೂಟ್ ಎಲ್ಲ ಲೂಸನಿಂಗ್ ಆಗುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅವಾಗ ಸುಲಭದಲ್ಲಿ ಆ ಹಲ್ಲು ಕೀಳಲಿಕ್ಕೆ ಬರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಫಸ್ಟ್ ಕ್ಷಾರಕರ್ಮವನ್ನ ಮಾಡ್ತೀವಿ, ಅದ ನಂತರ
ನಾವು ಕಿತ್ತಾದ ನಂತರ ಎಲ್ಲಿ ಬ್ಲೀಡಿಂಗ್ ಇರುತ್ತಲ್ಲ ಅಲ್ಲಿ ಅಗ್ನಿಕರ್ಮ ಕಾಟರೈಸೇಷನ್ ಮಾಡಿಬಿಟ್ಟು ಅದನ್ನು ನಾವು ಅಲ್ಲಿ ಬ್ಲೀಡಿಂಗನ್ನು ಸ್ಟಾಪ್ ಮಾಡುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಆಯುರ್ವೇದದಲ್ಲಿ ಈ ಥರ ಒಂದು ಚಿಕಿತ್ಸೆ ಇರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದರಿಂದ ಅದಿದಾಂತ ಇದೆ, ಇಲ್ಲ ವಸಡಿನ ಯಾವುದೇ ಥರದ ತೊಂದರೆ ಇದೆ, ಬ್ಲೀಡಿಂಗ್ ಇದೆ, ಸಿಸ್ಟ್ ಇದೆ, ಇನ್ನೇನೋ ಇದೆ ಅಂತಂದರೆ ಖಂಡಿತವಾಗಿ ನೀವು ಆಯುರ್ವೇದದ ಮೊರೆ ಕಾನ್ಫಿಡೆಂಟ್ ಆಗಿ ಹೋಗ್ಬೋದಾಗಿರುತ್ತೆ. ಸೊ ನೀವು ಸಂಪರ್ಕಿಸಬೇಕಾಗಿರುವಂಥದ್ದು ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ. ನೀವು ಕರೆ ಕೂಡ ಮಾಡಬಹುದು 9187 ಕರೆ ಮಾಡಿ ನಿಮಗೆ ಏನಾದರೂ ತೊಂದರೆ ಇತ್ತು ಅಂತಂದರೆ ನಮ್ಮ ಜೊತೆ ನೀವು ಮುಕ್ತವಾಗಿ ಸಮಾಲೋಚನೆಯನ್ನ ಮಾಡಬಹುದಾಗಿರುತ್ತೆ. ವಾಟ್ಸಪ್ಪಲ್ಲಿ ಕೂಡ ಮೆಸೇಜನ್ನು ಕಳಿಸ್ಬಹುದಾಗಿರುತ್ತೆ. ನಿಮಗೆ ಇಲ್ಲಿಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತಂದರೆ ನಾವು ಆನ್ ಕಾಲ್ ಕನ್ಸಲ್ಟೇಷನ್ ಕೂಡ ಕೊಡ್ತೀವಿ. ಹಾಗೆ ನಿಮಗೆ ಪಾರ್ಸಲಲ್ಲಿ ಕೂಡ ಮೆಡಿಸಿನ್ಸನ್ನು ಕಳಿಸುವಂಥದ್ದು, ಇಲ್ಲ ಪ್ರಿಸ್ಕ್ರೈಬ್ ಮಾಡಿ ಅಲ್ಲೇ ಸಿಗುವಂಥ ಮೆಡಿಸಿನ್ಸನ್ನು ನಾವು ನಿಮಗೆ ಹೇಳುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಇದಿಷ್ಟು ನಮ್ಮ ಆಯುರ್ವೇದ ಚಿಕಿತ್ಸಾಲಯದ ಒಂದು ಫೆಸಿಲಿಟೀಸ್ ಅಂತಲೇ ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ ಸಾಕಷ್ಟು ಜನ ನಮಗೆ ಬಂದು ನಮಗೆ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿಬಿಟ್ಟು ಓವರ್ ಫೋನ್ ಓವರ್ ಕಾಲ್ನ ಅವರ ಮೆಡಿಸಿನ್ಸ್ಗಳನ್ನು ತಗೊಳ್ತಾ ಇದ್ದಾರೆ. ಖಂಡಿತವಾಗಿ ನೀವು ಕೂಡ ಈ ಒಂದು ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರಗಳು.